ಸರ್, ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ಎಚ್.ಎಸ್. ವಿಷ್ಣುಪ್ರಸಾದ್. ನಾವು ನಿಮ್ಮೊಂದಿಗಿದ್ದೀವಿ. ಈಗ ಇಲ್ಲಿ ಫುಡ್ ಎಂಪೈರ್ ಅಂತ ಒಂದು ಹೋಟೆಲ್ ಮಾಡಿದಿರಿ. ಹಿಂದೂ ಕೂಡ ನೀವು ಇದು ಏನು ಶಾಕಾಹಾರಿ ಮತ್ತು ಇದರಲ್ಲಿ ಕ್ಷೇತ್ರದಲ್ಲಿ ನೀವು ನಾನ್ ವೆಜ್ ಕ್ಷೇತ್ರದಲ್ಲಿ ತುಂಬ ಹೆಸರುವಾಸಿಯಾಗಿದ್ರಿ. ಇಲ್ಲಿ ಗೋಪಾಳದಲ್ಲಿ ಮಾಡಿದಿರಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಅಂದರೆ ನೋಡಿ, ಸ್ಮಾಲ್ ಎಂಟರ್ಪ್ರೈಸಸ್ ಅಂಡ್ ಬಿಗ್ ಎಂಟರ್ಪ್ರೈಸಸ್, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಾವು ಮಾಡಿ ಫುಡ್ ಆ್ಯಂಕರ್ ಅಂತ ಇಲ್ಲಿ ಏನಂದರೆ ಅರಬಿಕ್, ಚೈನೀಸು, ನಾವು ಮೊಘಲೈ ಎಲ್ಲ ಮಾಡಿದ್ದೀವಿ ಸರ್. ಇದು ಇಲ್ಲಿ ಡಿಶಸ್ ಏನಂದರೆ ಆ್ಯಕ್ಚುಲಿ ನಮ್ಮ ಫೇಮಸ್ ಇದೆ ಅಂದರೆ ಚೈನೀಸ್ ಇದೆ, ಮತ್ತು ಒಳ್ಳೆ ಹೈದರಾಬಾದಿ ದಮ್ ಬಿರಿಯಾನಿ ಇದೆ, ಮತ್ತು ಬಟರ್ ನಾನ್, ಬಟರ್ ಕುಲ್ಚಾ, ಅದೆಲ್ಲ ಎಲ್ಲರ ಜನರಿಗೆ, ಶಿವಮೊಗ್ಗ ಜನತೆಗೆ ಏನು ಹೇಳೋದಂದರೆ ಎಲ್ಲರೂ ಬಂದು ಒಂದ್ಸರಿ ಟ್ರೈ ಮಾಡಿ, ಒಂದು ಟೇಸ್ಟ್ ಮಾಡಿ, ನೀವು ಕೂಡ ಹೆಂಗಿದೆ ಅಂತ ನನಗೆ ತಿಳಿಸಿ. ಸರ್, ಈ ಹಿಂದೆ ಕೂಡ ನೀವು ಸಾಕಷ್ಟು ಹೆಸರು ಗಳಿಸಿದಿರಿ. ವಿನೋಮ್ ನಗರದಲ್ಲಿ ನಿಮ್ಮದೇ ಆದ ಒಂದು ಸಪ್ರೇಟು ಇದು ಶಾಖೆ ಇದೆ, ಅಲ್ಲಿ ಇಂದು ಕೂಡ ನಡೀತಿದೆ. ಅದರಂತೆಯೇ ಅಲ್ಲಿ ವಿನೋಮ್ ನಗರ ಪ್ರತಿಯೊಬ್ಬರು ಗ್ರಾಹಕರು ನಿಮ್ಮನ್ನು ಮೆಚ್ಚಿಕೊಂಡಿದ್ದಾರೆ. ಇಲ್ಲಿ ಗೋಪಾಳದಲ್ಲಿ ನೀವು ಮಾಡಿದಿರಿ, ಇಲ್ಲಿ ಜನ ಹೇಗೆ ಸ್ಪಂದಿಸ್ತಿದ್ದೀರಿ? ಸರ್, ಇಲ್ಲಿ ಏನಂದರೆ ಜನ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ಬಂದು ತಿನ್ನೋರು ಮತ್ತೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಗಿ ಬರ್ತಿದ್ದಾರೆ. ಪಾರ್ಸಲ್ ಹೋಗ್ತಿದೆ. ಈ ಕಡೆ ಇದು ಗೋಪಾಳ ಸುತ್ತಮುತ್ತಲ ಇದು ನಮ್ಮದು ಬಿರಿಯಾನಿ ಇರೋದೇ ನಮ್ಮದೇ ಹೋಟೆಲ್ ಅಂತ ಅಂದರೆ ಬಿರಿಯಾನಿ ಮತ್ತು ತಂದೂರಿ, ಅಲ್ಫಾಮು ಮತ್ತು ಶವರ್ಮಾ ಎಲ್ಲ ನಮ್ಮದು ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ ರಿಪೀಟೆಡ್ ಬರ್ತಿದ್ದಾರೆ ಸರ್. ತಮ್ಮ ಹೆಸರನ್ನು ತಾವು ಗುರುತಿಸ್ಕೊಳ್ಳಿ. ನನ್ನ ಹೆಸರು ರೋಷನ್ ಅಂತ ಸರ್. ನಿಮ್ಮ ಅಣ್ಣವ್ರ ಹೆಸರು ಹಾಗೆ ಗುರುತಿಸ್ಕೊಳ್ಳಿ. ನಮ್ಮ ಹೆಸರು ರೋಷನ್. ನಮ್ಮ ಅಣ್ಣ ತಬ್ರೇಜ್ ಬೈ ಅಂತ. ಅವ್ರು ಇವಾಗ ಇದು ನಮ್ಮ ಮೂರನೇ ಬ್ರ್ಯಾಂಚ್ ಸರ್. ನಮ್ಮ ಇದು ಮೂರನೇ ಬ್ರಾಂಚ್. ಫಸ್ಟು ಮೊದಲು ನಾವು ಇದು ಪೊಲೀಸ್ ಚೌಕಿಯಲ್ಲಿ ಮಾಡಿದ್ವಿ, ಸೆಕೆಂಡ್ ಗೋಪಾಳದಲ್ಲಿ, ಸಣ್ಣಿಂದ ಇವಾಗ ದೊಡ್ಡ ಮಾಡಿದ್ವಿ ಸರ್. ಹಾಗೆ ಇನ್ನೂ ಜನ ಸಪೋರ್ಟ್ ಇದ್ರೆ ಇನ್ನೂ ಬೆಳೆಸ್ಕೊಂಡು ಹೋಗ್ತೀವಿ. ಅಂದ್ರೆ ನೋಡಿ, ಸಣ್ಣ ಉದ್ಯಮದಿಂದ ಇವತ್ತಿಗೆ ಒಂದು ಎಲ್ಲೂ ನೀವು ಇದನ್ನ ಡಿಫ್ರೆನ್ಸ್ ಆಗದೆ ಇವತ್ತಿಗೆ ಇಷ್ಟು ನಡೆಸ್ಕೊ ಬಂದಿದ್ದೀರಿ ಅಂದ್ರೆ ಅದು ನಿಮಗೆ ಒಂದು ಏನೋ ಜನಗಳಿಗೆ ಒಂದು ಸೇವೆ ಮಾಡಬೇಕು, ಒಂದು ಆಹಾರ ಮತ್ತು ಇದು ಕೊಡುಗೆಯಲ್ಲಿ ನಾವು ಮೊದಲ ಒಂದು ಪಾತ್ರ ಸೇರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದೆ ಸರ್. ಖಂಡಿತ ಸರ್. ಯಾಕಂದ್ರೆ 4 ವರ್ಷ ಆಯಿತು ಸರ್ ಈ ಫೀಲ್ಡಲ್ಲಿ ನಾವು ಬಂದು, ಜನ ಸಹಾಯದಿಂದನೇ ಇಲ್ಲಿ ತನಕ ಬಂದಿರೋದು ಸರ್. ಫುಡ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಸರ್. ಕ್ವಾಂಟಿಟಿ ಯಾವುದಾದ್ರು ಇದು ಸೋಡಾ ಪುಡಿ ಅವು ಇವು ಅಂತಾರಲ್ಲ, ಇದಕ್ಕೆ ಇದರಲ್ಲಿ ನಮ್ಮ ಐಟಮ್ಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ಗಳಿಲ್ಲ, ಮತ್ತು ಏನು ಎಕ್ಸ್ಟ್ರಾ ಎಸೆನ್ಸ್ಗಳಿಲ್ಲ. ಏನಿದೆ ನ್ಯಾಚುರಲಲ್ಲಿ ಇದು ಮಾಡ್ತೀವಿ. ಸರ್ಕಾರದಿಂದ ಬ್ಯಾನು ಇದೆ ಕಲರ್ ಹಾಕೋದೆಲ್ಲ. ನಾವು ಅದನ್ನು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಈಗ ಏನೇನು ಮಾಡ್ತಾ ಇದ್ದೀರಿ ಪ್ರಾರಂಭಿಕವಾಗಿ? ಚೈನೀಸ್ ಫಾಸ್ಟ್ ಫುಡ್ ಇದೆ. ಚೈನೀಸಲ್ಲಿ ರೈಸ್ ಐಟಮ್ಗಳಿದೆ, ನೂಡಲ್ಸ್ ಐಟಮ್ಗಳಿದೆ, ವೆರೈಟಿಂದು, ಮತ್ತು ಸ್ಟಾರ್ಟರ್ಸ್ಗಳಿವೆ, ಥರದ ಸ್ಟಾರ್ಟರ್ಸ್ಗಳಿದೆ. ಅದು ಬಿಟ್ಟರೆ ಬಿರಿಯಾನಿ ಇದೆ, ದಮ್ ಬಿರಿಯಾನಿ. ಆಮೇಲೆ ಇಂಡಿಯನ್ ಐಟಮಲ್ಲಿ ನಮ್ಮದು ಬಟರ್ ಕುಲ್ಚಾ, ಬಟರ್ ನಾನ್, ತಂದೂರಿ ರೊಟ್ಟಿ, ಅದರಲ್ಲಿ ವೆಜ್ ನಾನ್ ವೆಜ್ 2 ಗ್ರೇವಿಗಳಿದೆ ಅದಕ್ಕೆ ಕಾಂಬಿನೇಷನ್ ಆಗಿ. ಆಮೇಲೆ ನಿಮಗೆ ಸ್ನ್ಯಾಕ್ಸ್ ಐಟಮ್ಗಳಿವೆ, ಕಬಾಬ್, ಲಾಲಿಪಾಪ್. ಅಂತೂ ಫ್ಯಾಮಿಲಿ ಬಂದು ಒಂದು ಒಳ್ಳೆ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿಯವರು. ಅವರಿಗೆ ಇಲ್ಲಿ ವಾಟರ್ ಇಂದ ಹಿಡಿದು ಪ್ರತಿಯೊಂದು ನೀರು ಹೊರಗಡೆ ತರಬೇಕಾ ಅಥವಾ ಎಲ್ಲ ಶೌಚಾಲಯದ ವ್ಯವಸ್ಥೆ ಇದೆಯಾ? ವ್ಯವಸ್ಥೆ ಇದೆ ಎಲ್ಲ. ಆಮೇಲೆ ಫ್ಯಾಮಿಲಿಗೆ ಸಪ್ರೇಟ್ ಆಗಿ ಕೆಳಗಡೆ ಕೂತ್ಕೊಂಡು ನೆಲದ ಮೇಲೆ ತಿನ್ನೋದು ಮಜ್ಲಿಸ್ ತರಾನು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಚೇರ್ಗಳು ಇದೆ, ಒಳಗೆ ಟೇಬಲ್ಸ್ ಇದೆ ಫ್ಯಾಮಿಲಿ. ಅಂದ್ರೆ ಸಪ್ರೇಟ್ ಕೋಣೆಗಳು ಅಥವಾ ಸಪ್ರೇಟ್ ಇದು ವಿಭಾಗಗಳು ಇದಾವೆ. ಮತ್ತೆ ಲೈವ್ ಕಿಚನ್ ಸರ್ ನಮ್ದು. ಬೇರೆ ಏನು ಕಣ್ಣು ಮುಚ್ಚಿ ಜನರಿಗೆ ಕೊಡೋದಂತದಿಲ್ಲ. ಲೈವ್ ಚಿಕನ್ ಅಲ್ಲ, ಲೈವ್ ಕಿಚನ್ ಆ ಥರ ಇದೆ ಸರ್. ನಮಗೆ ಖುಷಿ ಅಂದರೆ ಸರ್, ಜನ ರಿಪೀಟೆಡ್ ಆಗಿ ಬರ್ತಿದ್ದಾರೆ, ಅದೇ ನಮಗೆ ಖುಷಿ. ಧನ್ಯವಾದಗಳು ಸರ್. ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರೊಂದಿಗೆ ನೀವು ಅಷ್ಟು ಕೆಲಸದ ಒತ್ತಡ ಇದ್ದರೂ ನಮಗೆ ಬಿಡುವು ಮಾಡಿಕೊಂಡು ನೀವೊಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಗ್ರಾಹಕರಿಗೆ. ಅದು ನಾವು ತಕ್ಷಣವೇ ನಾವು ಗ್ರಾಹಕರುಗಳಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು.